ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಬಳ್ಳಾರಿ DCC ಬ್ಯಾಂಕ್ 160+ ಸ್ಕೋರಿಂಗ್ ಹೆಂಗೆ ಅಂತ ನೋಡ್ತೋಣ. ಅದ್ರ ಜೊತೆಯಲ್ಲಿ ಶಿಮೂಲ್ದು ಅಷ್ಟೇ 160+ ಸ್ಕೋರಿಂಗ್ ಮಾಡಲಿಕ್ಕೆ ಸುಲಭವಾದಂಥ ವಿಧಾನ ಹೇಳ್ತೀನಿ. ಸೊ ಅಚ್ಚುಕಟ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ. ಯಾವುದನ್ನ ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಅನ್ನೋದು ಗೊತ್ತಿರಬೇಕಷ್ಟೇ. ಮೇಯ್ನ್ ಇಷ್ಟೇ ಗೊತ್ತಿರಬೇಕಾಗಿರೋದು, ಯಾವುದನ್ನು ಓದಬೇಕು, ಎಷ್ಟು ಓದಬೇಕು, ಹೆಂಗೆ ಓದಬೇಕು ಅಂತ. ಸೊ ಇವತ್ತಿನ ಇದರಲ್ಲಿ ನೋಡ್ತಾ ಹೋಗೋಣ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿರಿ ಅಂತ ಹೇಳ್ತಾ, ನೋಟ್ಸ್ ಅವಶ್ಯಕತೆ ಇದೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಅವೈಲಬಲ್ ಇರತಕ್ಕಂಥ ನೋಟ್ಸು ಪ್ರಿಂಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ. ಅದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಆ ನಂಬರ್ ಆಫ್ ವಿಡಿಯೋಸ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ನಂತರ ಯಾರಿಗಾರ ಅವಶ್ಯಕತೆ ಅದರಲ್ಲಿ ನೀಟಾಗಿದೆ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಇದೆ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಬಂದಿದ್ದಾವೆ ಅಂತ. ಸೊ ನೋಟ್ಸ್ ಕ್ಲಾರಿಟಿ ಸಿಗುತ್ತೆ, ಸ್ಯಾಂಪಲ್ ನೋಟ್ಸ್ ನೋಡ್ದಂಗೂ ಆಗುತ್ತೆ. ಅರ್ಥ ಆಗುತ್ತಲ್ಲ, ನೋಡಿ ಅದು ನೋಡಿದಾಗ ಒಂದು ಕ್ಲಾರಿಟಿ ಬರುತ್ತೆ. ತದನಂತರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಸ್ಕೋರ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. 160+ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇಂಟರ್ವ್ಯೂಗೆ ಯಾರು ರೆಡಿ ಆಗ್ತಾ ಇದ್ರೆ, ಇಂಟರ್ವ್ಯೂಗೆ ನಿಮ್ಮ ಕೋಆಪ್ರೇಟಿವ್ ಮೇಲೆ, ನೆಕ್ಸ್ಟು ಬ್ಯಾಂಕಿಂಗ್ ಮೇಲೆ, 1959 ಆ್ಯಕ್ಟ್ ಮೇಲೆ ಕೇಳ್ತಾರೆ, ಕ್ವಶನ್ಸ್ ಕೇಳ್ತಾರೆ. ಕೋಆಪ್ರೇಟಿವ್ ಮೇಲೆ, ಬ್ಯಾಂಕಿಂಗ್ ಮೇಲೆ, 1959 ಆ್ಯಕ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ. ಇನ್ನು GK ಮೇಲೆ ಕೇಳ್ತಾರೆ, ಸ್ಟ್ಯಾಟಿಕ್ GK ಮೇಲೆ ಕ್ವಶನ್ಸ್ ರೈಸ್ ಆಗ್ತವೆ. ಕರೆಂಟ್ ಅಫೇರ್ಸು ಸ್ಟ್ಯಾಟಿಕ್ GK ಮೇಲೆ ಕ್ವಶನ್ಸ್ ರೈಸ್ ಆಗೇ ಆಗುತ್ತೆ, 100% ರೈಸ್ ಮಾಡ್ತಾರೆ. ಸೊ ಆಮೇಲೆ ಬೇಸಿಕ್ ಡಿಗ್ರಿ ಏನು ಓದಿರ್ತಾರೆ ಅದ್ರ ಮೇಲೆ ರೈಸ್ ಆಗುತ್ತೆ. ನೋಟ್ಸ್ ಅವೈಲಬಲ್ ಇದೆ, ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ. ಅರ್ಥ ಆಗ್ತಲ್ಲ. ಈ ನೋಟ್ಸ್ ತೆಗೆದುಕೊಂಡ್ರೆ ಎಲ್ಲ DCC ಬ್ಯಾಂಕ್ಸ್, ಎಲ್ಲ KMFs, KPSC ಆ್ಯಂಡ್ KA ಪಾರ್ಷಿಯಲಿ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕನ್ನಡ ಸಿಲೆಬಸ್ ಇದೆಯಾ? ಎಷ್ಟು ಮಾರ್ಕ್ಸ್ ಇದೆ? 50 ಮಾರ್ಕ್ಸ್ ಇದೆ. ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ? 50 ಮಾರ್ಕ್ಸ್ ಇದೆ. ಇದನ್ನ 10 ದಿನದಲ್ಲಿ ಮುಗಿಸ್ಕೊಳ್ಳಿ. ಬಳ್ಳಾರಿನವ್ರಿಗೆ ಹೇಳ್ತಾ ಇದ್ದೀನಿ, ಪ್ಲಸ್ ನಿಮ್ಮ ಇವರು ಶಿಮೂಲ್ನವ್ರಿಗೂ ಇದೇ ಕಥೆನೇ. 10 ದಿನದಲ್ಲಿ ಕನ್ನಡ ಮುಗಿಸ್ಕೊಳ್ಳಿ. 10 ದಿನ ಟಾರ್ಗೆಟ್ ಹಾಕಿ 10 ದಿನದಲ್ಲಿ ಕನ್ನಡ ಮುಗಿಸ್ಕೊಳ್ಳಿ. ಅರ್ಥ ಆಗುತ್ತಲ್ಲ. ಕನ್ನಡ ಅಚ್ಚುಕಟ್ಟಾಗಿ ವ್ಯಾಕರಣ, ಸಾಹಿತ್ಯ ಪ್ಲಸ್ ಭಾಷಾಭ್ಯಾಸ ನೀಟಾಗಿ ಮುಗಿಸ್ಕೊಳ್ಳಿ. ನಮ್ಮಲ್ಲಿ ಕನ್ನಡ ನೋಟ್ಸ್ ಲಭ್ಯ ಇದೆ, ಸಂಪೂರ್ಣವಾದಂಥ ನೋಟ್ಸ್ ಲಭ್ಯ ಇದೆ, ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ರೆಕಾರ್ಡೆಡ್ ಕ್ಲಾಸಸ್ನ ತಗೊಳ್ಳಿ ಅಂತ ಯಾಕೆ ಹೇಳ್ತೀನಪ್ಪ ಅಂದರೆ, ಅದರಲ್ಲಿ ಯಾವುದನ್ನು ಓದಬೇಕು, ಎಷ್ಟನ್ನು ಓದಬೇಕು, ಹೇಗೆ ಓದಬೇಕು ಅಂತ ಅಚ್ಚುಕಟ್ಟಾಗಿ ಹೇಳಿದ್ದೀನಿ. ರೆಕಾರ್ಡೆಡ್ ಕ್ಲಾಸಲ್ಲಿ ಏನೇನಿದೆ, ಯಾವುದನ್ನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು, ಕಂಪ್ಲೀಟ್ ಮಾಹಿತಿ ಇದೆ. ಕಂಪ್ಲೀಟ್ ಡೀಟೇಲಾಗಿ ಹೇಳಿರ್ತೀನಿ. ಹಿಂಗೆ ಓದಬೇಕು, ಹಿಂಗೆ ಕ್ವಶನ್ಸ್ ಬರ್ತವೆ, ಇದೇ ಥರ ಇರುತ್ತೆ ಕ್ವಶನ್ ಪೇಪರ್, ಇದೇ ಥರ ಬರ್ತವೆ ಕ್ವಶನ್ಸ್, ಇದೇ ರೀಸನಿಂದ ಬರ್ತವೆ ಅಂತ ಹೇಳಿರ್ತೀನಿ. ಸೊ ಆ ರೆಕಾರ್ಡೆಡ್ ಕ್ಲಾಸಸ್ನ ಇಟ್ಕೊಂಡು ಈ ನೋಟ್ಸ್ನ ತೆಗೆದು ಅಚ್ಚುಕಟ್ಟಾಗಿ ಓದಿದ್ರೆ 50ಕ್ಕೆ 50 ಮಾರ್ಕ್ಸ್ ಸಾಕು ಬರ್ಬೋದು. ಅರ್ಥ ಆಗುತ್ತಲ್ಲ. ಇದನ್ನು ಫಸ್ಟ್ ಮುಗಿಸ್ಕೊಳ್ಳಿ. ಇದಾದ ನಂತರ ಕೋಆಪ್ರೇಟಿವ್ ಬನ್ನಿ. ಕೋಆಪ್ರೇಟಿವ್ ಮುಗಿಸ್ಕೊಳ್ಳಿ. ಕೋಆಪ್ರೇಟಿವು KMF ಯಾರು ಶಿಮೂಲ್ಗೆ ಹೋದವರು KMF ಹೋದ್ರಿ, ಬಳ್ಳಾರಿ ಬ್ಯಾಂಕ್ ಹೋದವರು ಬಳ್ಳಾರಿ ಬ್ಯಾಂಕ್ ಹೋದ್ರಿ. ಇನ್ನು 1959 ಆ್ಯಕ್ಟು, ಕೋಆಪ್ರೇಟಿವ್ 3000 ಕ್ವಶನ್ ಬ್ಯಾಂಕ್, ಇದಿಷ್ಟು ಓದಿದ್ರೆ ಕಂಪ್ಲೀಟ್ ಹೋಲ್ಡಿಂಗ್ ಬಂದ್ಬಿಡುತ್ತೆ, ಸಿಲೆಬಸ್ಸು ಹೋಲ್ಡಿಂಗ್ ಬಂದ್ಬಿಡುತ್ತೆ. ಇನ್ನು 75 ಮಾರ್ಕ್ಸ್ಗೆ ಈಸಿಯಾಗಿ ಕವರಪ್ ಮಾಡ್ಬೋದು. ಯಾರು ಕೋಆಪ್ರೇಟಿವ್ KMF ಬ್ಯಾಂಕಿಗೆ 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಪರ್ಚೇಸ್ ಮಾಡ್ತೀರಾ, ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಈ ಕೋಆಪ್ರೇಟಿವ್ ಸಂಬಂಧಪಟ್ಟಂಥ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಇದು 10 ಡೇಸ್ ಹಾಕ್ಕೋತೀರಾ, ಇದನ್ನು 10 ಡೇಸ್ ಹಾಕ್ಕೊಳ್ಳಿ, ಇದನ್ನು 10 ಡೇಸಲ್ಲಿ ಮುಗಿಸ್ಕೊಳ್ಳಿ. ಅಲ್ಲಿಗೆ 20 ಡೇಸಲ್ಲಿ ಈ ಸಿಲೆಬಸ್ ಆಲ್ಮೋಸ್ಟ್ ಎಂಡಿಂಗ್ ಬಂದಿರುತ್ತೆ. ಅರ್ಥ ಆಗುತ್ತಲ್ಲ. 75, 50, 125 ಮಾರ್ಕ್ಸ್ಗೆ ಕವರೇಜ್ ಆಗೇ ಹೋಗಿರುತ್ತೆ. ಇನ್ನು ಉಳಿದಿರೋದು ಕಾನ್ಸ್ಟಿಟ್ಯೂಷನ್ನು ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಅವೆಲ್ಲ ಲಭ್ಯ ಇದೆ. ನೋಟ್ಸು ರೆಕಾರ್ಡೆಡ್ ಕ್ಲಾಸಸ್ ಯಾರು ತಗೋತೀರಾ, ಪೇಡ್ ಇರುತ್ತೆ. ಕನ್ನಡನೂ ಪೇಡ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಪೇಡ್ ಇರುತ್ತೆ. 250 ರೂಪೀಸ್ ಪೇ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. 250 ಪೇ ಮಾಡಿದ್ರೆ. ಅರ್ಥ ಆಗುತ್ತಲ್ಲ. ಕೋಆಪ್ರೇಟಿವ್ KMF ಬ್ಯಾಂಕಿಂಗ್ 1959 ಆ್ಯಕ್ಟ್ ಮಾತ್ರ ಫ್ರೀ ಮಾಡಿದ್ದೀವಿ. ಸ್ಕೋರ್ ಆಗಬೇಕು ಹುಡುಗರದು, ಹೈಯೆಸ್ಟ್ ಸ್ಕೋರ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಅರ್ಥ ಆಗ್ತಿದೆಯಲ್ಲ. ಅದ್ರದ್ದು ಏನೇನು ಇಂಪಾರ್ಟೆಂಟ್ ಪ್ರತಿಯೊಂದು ಹೇಳ್ತೀವಿ, ಪ್ರತಿಯೊಂದು ಇಂಚ್ ಇದಿದೆ ಬರ್ತವೆ ಅಂತ. ಸೊ ಅದಷ್ಟನ್ನು ಅಚ್ಚುಕಟ್ಟಾಗಿ ಬಾಯಟ್ ಮಾಡ್ಕೊಂಡು ಹೋಗ್ಬಿಡಿ. ಅರ್ಥ ಆಗುತ್ತಲ್ಲ. ಇನ್ನು ಕಾನ್ಸ್ಟಿಟ್ಯೂಷನ್ ಒಂದು ಉಳಿದಿದೆ, ಅದು 25 ಮಾರ್ಕ್ಸ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಇರುತ್ತೆ. ಇದು 10 ಡೇಸ್ ಹಾಕ್ಕೊಂಡ್ರೆ ಒಂದೇ ಒಂದು ತಿಂಗಳಲ್ಲಿ ನಿಮಗೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ 150 ಮಾರ್ಕ್ಸ್ ಕವರೇಜ್ ಆಗುತ್ತೆ. 150 ಮಾರ್ಕ್ಸ್ ಈಸಿಯಾಗಿ ಕವರೇಜ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಅಷ್ಟೇ. ನಿಮ್ಮ KMFಗೆ ಎಷ್ಟು ಬೇಕೋ ಅಷ್ಟೇ. ಅರ್ಥ ಆಗ್ತಿದೆಯಲ್ಲ. ನಿಮ್ಮ DCC ಬ್ಯಾಂಕ್ಗೆ ಎಷ್ಟು ಬೇಕು ಅಷ್ಟೇ ನೀಟಾಗಿ ಅಚ್ಚುಕಟ್ಟಾಗಿ ಇದೇ ರೀಸನಲ್ಲಿ ಹಿಂಗೆ ಕ್ವಶನ್ ಬರ್ತವೆ ಅಂತ ಹೇಳ್ತೀವಿ, ಅದನ್ನ ನೋಡ್ಕೊಂಡು ಹೊಂಟೋದ್ರೆ ಸಾಕು. ಅರ್ಥ ಆಗುತ್ತಲ್ಲ. ಅದ್ಭುತವಾಗಿ ವರ್ಕ್ ಆಗುತ್ತೆ. ಇನ್ನು GK ರೆಕಾರ್ಡೆಡ್ ಕ್ಲಾಸಸ್ ಇದೆ, GK ಆ್ಯಂಡ್ ಕರೆಂಟ್ ಅಫೇರ್ಸ್ ರೆಕಾರ್ಡೆಡ್ ಕ್ಲಾಸಸ್ ಇದೆ. ಯಾವ್ದು ಲಭ್ಯ ಇದೆ? GK
ಪ್ಲಸ್ ಕರೆಂಟ್ ಅಫೇರ್ಸ್ದು ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದಿ. ಕಂಪ್ಲೀಟ್ ನೋಟ್ಸು ರೆಕಾರ್ಡೆಡ್ ಕ್ಲಾಸ್ ತೊಗೊಂಡ್ರೆ, ಕಂಪ್ಲೀಟ್ ನೋಟ್ಸ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ನ ಯಾರು ಪರ್ಚೇಸ್ ಮಾಡಿದ್ರೆ ಜಿ ಕೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಇಲ್ಲ ಅಂದರೆ ಬೈ ಮಾಡ್ಕೊಳ್ಳಿ. 250 ಪೇ ಮಾಡಿದ್ರೆ ಕಳಿಸ್ಕೊಡ್ತೀವಿ, ಗೂಗಲ್ ಡ್ರೈವಲ್ಲಿ ಕಳಿಸ್ಕೊಡ್ತೀವಿ. ಇದು ಪ್ರೊಸೀಜರು. ಜಿ ಕೆ ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ ಪರ್ಚೇಸ್ ಮಾಡಿದ್ರೆ ಅಚ್ಚುಕಟ್ಟಾಗಿ 25ಗೆ 20 ಮಾರ್ಕ್ಸ್ವರೆಗೂ ಆರಾಮ್ಸೆ ಸ್ಕೋರ್ ಮಾಡ್ಬೋದು. 25ಗೆ ಎಷ್ಟು ಮಾಡ್ಬೋದು? 20ವರೆಗೂ ಸ್ಕೋರ್ ಮಾಡ್ಬೋದು. ಟಿಲ್ ಎಕ್ಸಾಮಿನೇಷನ್ವರೆಗೂ ರೆಕಾರ್ಡೆಡ್ ಕ್ಲಾಸಸ್ ಬರ್ತಾನೆ ಇರ್ತವೆ ನಿಮ್ಮ ಜಿ ಕೆಗೆ ಸಂಬಂಧಪಟ್ಟಂಗೆ. ಜಿ ಕೆ ಆ್ಯಂಡ್ ಕರೆಂಟ್ ಅಫೇರ್ಸ್ ಅಪ್ಡೇಷನ್ ಬೇಕಾಗುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಕಾನ್ಸ್ಟಿಟ್ಯೂಷನ್ ಅಷ್ಟೇ ಟಿಲ್ ಎಂಡ್ ಡೇಟ್ವರೆಗೂ ನಮ್ಮ ಯಾವುದರಲ್ಲಿ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀವಿ. ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ಕೊಡ್ತೀವಿ. ಎಲ್ಲ ಸಬ್ಜೆಕ್ಟ್ಸು ಅಷ್ಟೇ, ಕನ್ನಡನೂ ಅಷ್ಟೇ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀವಿ. ಅರ್ಥ ಆಗುತ್ತಲ್ಲ? ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇದು ಅಷ್ಟೇ ಎಲ್ಲ 10 ಡೇಸ್ ಹಾಕ್ಕೊಂಡು ಓದಿ. ಎಲ್ಲ 10 ಡೇಸ್ ಹಾಕ್ಕೊಂಡ್ರೆ 1 ಮಂತ್ ಒಳಗಡೆ ನಿಮ್ಮ ಸಿಲೆಬಸ್ಸೇ ಕವರ್ ಆಗಿಬಿಡುತ್ತೆ. ನಿಮ್ಮ ಜಿ ಕೆನ 2 ಅವರ್ಸು, ಇಂಗ್ಲೀಷ್ನ 2 ಅವರ್ಸ್ ಅಷ್ಟೇ. ಇಷ್ಟೇ ಮಾಡಬೇಕಾಗಿದ್ದು. ಜಿ ಕೆ 2 ಅವರ್ಸು ನೈಟ್ ಹಾಕ್ಕೊಳ್ರಿ. ಒಂದು 10 to 12 ನಿದ್ದೆ ಬರೋ ಟೈಮಲ್ಲಿ ಹಾಕ್ಕೊಳ್ರಿ. ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಕಿವಿಗೆ ಹಾಕೊಂಡು ಕೇಳಿಸ್ಕೊಂಡ್ರೆ ಸಾಕು. ಇನ್ನು ಇಂಗ್ಲೀಷ್ನ ಯಾವಾಗಲಾದ್ರು ಇಂಟ್ರೆಸ್ಟ್ ಇರ್ತಕ್ಕಂಥ ಟೈಮಲ್ಲಿ 2 ಅವರ್ಸ್ ಹಾಕ್ಕೊಳ್ಳಿ. ಮಿಕ್ಕಿ ಟೈಮಲ್ಲೆಲ್ಲ ನಿಮ್ಮ ಕನ್ನಡ ಕಾನ್ಸ್ಟಿಟ್ಯೂಷನ್ ಕೋಆಪರೇಟಿವ್ನ ಮುಗಿಸ್ಕೊಳ್ರಿ. ಅರ್ಥ ಆಗುತ್ತಲ್ಲ? ಇದು ಸೆಲೆಕ್ಷನ್ ಆಗ್ತಕ್ಕಂಥ ಸಿಂಪಲೆಸ್ಟ್ ಐಡಿಯಾ. ಇದನ್ನು ಫಾಲೋ ಮಾಡಿ ಈಸಿಯಾಗಿ ಸೆಲೆಕ್ಷನ್ ಆಗ್ತೀರಾ. ಈಸಿಯಾಗಿ ಕನ್ನಡ ಕಾನ್ಸ್ಟಿಟ್ಯೂಷನ್ ಕೋಆಪರೇಟಿವ್ 140ವರೆಗೂ ತೆಗಿಬೋದು. 150ಗೆ 140ವರೆಗೂ ಅಚ್ಚುಕಟ್ಟಾಗಿ ಓದಿದ್ರೆ 135 to 140 ಸ್ಕೋರಿಂಗ್ ಇಲ್ಲೇ ಬಂದ್ಬಿಡುತ್ತೆ. ಇನ್ನು ಜಿ ಕೆ ಆ್ಯಂಡ್ ಇಂಗ್ಲೀಷ್ನಲ್ಲಿ ಎಷ್ಟು ತೆಗಿತೀರೋ ತೆಗೀರಿ. ಒಂದು 20 ಬಂದರೂ 160+ ಆಗುತ್ತೆ. ಇಷ್ಟೇ ಲಾಜಿಕ್. ಅರ್ಥ ಆಗುತ್ತಲ್ಲ? ಲಾಜಿಕ್ ಇಷ್ಟೇ. ಹೋಲ್ಡಿಂಗ್ ಇರಬೇಕಾಗಿದ್ದು ಕನ್ನಡ ಕಾನ್ಸ್ಟಿಟ್ಯೂಷನ್ ಕೋಆಪರೇಟಿವ್ ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಇರಬೇಕು. ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಇತ್ತು ಅಂದರೆ ಸ್ಕೋರ್ ಎತ್ಕೊಂಡ್ಬಿಡ್ಬೋದು, ಆರಾಮ್ಸೆ ಎತ್ಕೋಬೋದು. 160 ಸ್ಕೋರ್ ಮಾಡೋದು ಅಂತ ದೊಡ್ಡ ವಿಚಾರ, ಹೇಳ್ಕೊಂಡು ಓಡಾಡೋ ವಿಚಾರ ಅಲ್ಲ. 160 ಮಾಮೂಲಿ ಕಾಮನ್. 160 ನೀಟಾಗಿ ಅಚ್ಚುಕಟ್ಟಾಗಿ ನೆಟ್ಗೆ ಓದಿದ್ರೆ, ಒಳ್ಳೆ ನೋಟ್ಸ್ ಇಟ್ಕೊಂಡು ಓದಿದ್ರೆ 160 ಆರಾಮ್ಸೆ ಆಗುತ್ತೆ. ಇಂಟರ್ವ್ಯೂ ಸೆಲೆಕ್ಷನ್ ಆಗುತ್ತೆ. ಇಂಟರ್ವ್ಯೂ ಅದ್ರಲ್ಲಿ ಫೇಸ್ ಮಾಡ್ಕೊಳ್ಳಿ, ಒಳಗಡೆ ಹೊರಟೋಗಿ. ಇದು ಪ್ರೊಸೀಜರ್. ಅರ್ಥ ಆಗುತ್ತಲ್ಲ? ಸಿಂಪ್ಲೆಸ್ಟ್ ಪ್ರೊಸೀಜರ್ ಹೇಳಿದ್ದೀನಿ, ದಯವಿಟ್ಟು ಓದ್ಕೊಳ್ಳಿ. ನೋಟಿಫಿಕೇಶನ್ಗಳು ಇನ್ನೂ ಯಾವುವು ಕಾಣಿಸ್ತಿಲ್ಲ. ಆಗ್ತವೆ ಅಂದರೆ 100% ಆಗ್ತವೆ. ನಿಮ್ಮ KPSC ಕೈಯಿಂದ ಆಗ್ತವೆ. ಬಟ್ ಕೈಯಲ್ಲಿರೋದನ್ನ ಬಿಡಬೇಡಿ. ಬಳ್ಳಾರಿ DC ಬ್ಯಾಂಕ್ ಆಗಿರಲಿ, ಶಿಮೂಲ್ ಆಗಿರಲಿ, ಗ್ರಾಹಕರ ಮಹಾಮಂಡಲ ಆಗಿರಲಿ, ಯಾವುದು ಬಿಡಬೇಡಿ. ಅದು ಇದು ಅಂತಲ್ಲ, ಯಾವುದೊಂದು ಬಿಟ್ಟು ಅನ್ನೋ ಮಾತಾಡ್ಕೊಡ್ದು. ಎಲ್ಲದಕ್ಕೂ ಅಪ್ಲೈ ಮಾಡಿದ್ರಲ್ಲ, ಎಲ್ಲದಕ್ಕೂ ಓದ್ಕೊಳ್ಳಿ. ಅಚ್ಚುಕಟ್ಟಾಗಿ ಸಿಮಿಲರ್ ಸಿಲೆಬಸ್ ಇದೆ. ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ. ಯಾವುದೂ ಲಾಸ್ ಆಗೋದಿಲ್ಲ. ಲಾಸ್ ಆಗೋ ಪ್ರಶ್ನೆನೇ ಇಲ್ಲ. ಅರ್ಥ ಆಗುತ್ತಲ್ಲ? ಸಿಮಿಲರ್ ಸಿಲೆಬಸ್ ಇದೆ. ಇದೇ ಸಿಲೆಬಸ್ಸು KPSCಗೂ ಹೆಲ್ಪ್ ಆಗುತ್ತೆ, KEಗೂ ಹೆಲ್ಪ್ ಆಗುತ್ತೆ. ಎಕ್ಸ್ಟೆಂಡೆಡ್ ವರ್ಷನ್ ಇದೆ ಅಷ್ಟೇ. ಅಚ್ಚುಕಟ್ಟಾಗಿ ಓದಿ. ನೀಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಓದೋ ಕಡೆ ಗಮನ ಇರಲಿ ಅಂತ ಹೇಳ್ತಾ, ನಮ್ಮ ಲಭ್ಯ ಇರ್ತಕ್ಕಂಥದ್ದು ಇದಿಷ್ಟು. ಯಾರಿಗಾರ ಅವಶ್ಯಕ ಮತ್ತೆ ಇನ್ನೊಂದು ಸತಿ ಕ್ಲಾರಿಫಿಕೇಶನ್ ಹೇಳಿದ್ದೀನಿ. ನೀಟಾಗಿ ಓದ್ಕೊಳ್ಳಿ ಕೂತ್ಕೊಂಡು. ಸುಮ್ಮನೆ ಅನ್ವಾಂಟೆಡ್ ಮೆಸೇಜಸ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ರೆಕಾರ್ಡೆಡ್ ಕ್ಲಾಸಸ್ ಇದ್ದಾವೆ. ರೆಕಾರ್ಡೆಡ್ ಕ್ಲಾಸಸ್ 100% ಗೇಮ್ ಚೇಂಜ್ ಆಗುತ್ತೆ. ಹೇಳಿದ್ದೀನಿ ನೋಡಿ, 100% ಗೇಮ್ ಚೇಂಜ್ ಆಗೋದು ರೆಕಾರ್ಡೆಡ್ ಕ್ಲಾಸಸ್ಸಿಂದನೇ. ಗೊತ್ತಿರೋದು ಹೇಳಿದ್ದೀನಪ್ಪ. 100% ಗೇಮ್ ಚೇಂಜ್ ಆಗುತ್ತೆ. ಕನ್ನಡ ರೆಕಾರ್ಡೆಡ್ ಕ್ಲಾಸಸ್ ಯಾರು ತೊಗೊಂಡು ಓದ್ತಿದ್ದೀರಾ 100% ಹೈಯೆಸ್ಟ್ ಸ್ಕೋರ್ ಮಾಡ್ತೀರಾ. ಕಾನ್ಸ್ಟಿಟ್ಯೂಷನ್ ಯಾರು ತೊಗೊಂಡು ಓದ್ತಾ ಇದ್ದೀರಾ ರೆಕಾರ್ಡೆಡ್ ಕ್ಲಾಸಸ್ಸು 100% ಸ್ಕೋರ್ ಹೈಕ್ ಆಗುತ್ತೆ, ತುಂಬಾ ಹೈಕ್ ಆಗುತ್ತೆ. ಕೋಆಪರೇಟಿವ್ ಯಾರು ತೊಗೊಂಡು GK ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ GK ತುಂಬ ಕಾಂಪ್ಲಿಕೇಟೆಡ್. ಯಾಕಂದರೆ ಗೆಸ್ ಮಾಡಲಿಕ್ಕಾಗಲ್ಲ. ಗೆಸ್ ಮಾಡೋದು ತುಂಬ ಕಷ್ಟ. GK ಇವೆ ಬರ್ತವೆ, ಹಿಂಗೆ ಬರ್ತವೆ. ಪ್ಲಸ್ ವಾಸ್ಟ್ ಸಬ್ಜೆಕ್ಟ್, ತುಂಬ ದೊಡ್ಡದಾಗಿರ್ತಕ್ಕಂಥ ಸಬ್ಜೆಕ್ಟು. ದೊಡ್ಡ ಗ್ರಂಥ. ನಿಮ್ಮ GK ಅಂದರೆ ಸಾಮಾನ್ಯ ಜ್ಞಾನ ಅಂತ ಇದೆಯಲ್ಲ, ದೊಡ್ಡ ಅದನ್ನು ಮಿನಿಮೈಸ್ ಮಾಡಬೇಕು. ಇವೆ ಬರ್ತವೆ ಅಂತ ಅದನ್ನು ಮಾಡಿದ್ದೀವಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡೋದ್ರಿ. ಇನ್ನು ಇಂಗ್ಲೀಷ್ ನಮ್ಮಲ್ಲಿ ಏನು ಅವೈಲೇಬಲ್ ಇದೆ, ಸ್ಮಾಲ್ ಪೋರ್ಷನ್ ಅವೈಲೇಬಲ್ ಇದೆ. ಹ್ಯಾಂಡ್ ರಿಟನ್ ನೋಟ್ಸ್ ಅದು ಕಳಿಸ್ಕೊಡ್ತೀವಪ್ಪ. ಯಾರ್ಯಾರು ನೋಟ್ಸ್ ಪರ್ಚೇಸ್ ಮಾಡಿದರೆ ಎಲ್ಲರಿಗೂ ಸೆಂಡ್ ಆಗುತ್ತೆ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಇದಿಷ್ಟು ಅವೈಲೇಬಲ್ ಇರ್ತಕ್ಕಂಥದ್ದು. ಯಾರಿಗಾರ ಅವಶ್ಯಕತೆ ಇದ್ದರೆ ಒಂದು ಮೆಸೇಜ್ ಮಾಡಿದ್ರು ಸಾಕು, ಕಳಿಸ್ಕೊಡ್ತೀವಿ. ಓದೋ ಕಡೆ ಗಮನ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೇನು ಇಂಟರ್ವ್ಯೂ ವೆರಿ ಶಾರ್ಟ್ಲಿ ಇರುತ್ತೆ. ರಾಯಚೂರು ಇಂಟರ್ವ್ಯೂ ವೆರಿ ಶಾರ್ಟ್ಲಿ ಇರುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿರಿ. ಬಳ್ಳಾರಿ ಎಕ್ಸಾಮ್ಸು 3 months ಗ್ಯಾಪ್ ಇರ್ಬೋದು. ಕೂತ್ಕೊಂಡು ಓದ್ಕೊಳ್ಳಿ. ಇನ್ನು ನಿಮ್ಮ ಶಿಮೂಲು ಅಷ್ಟೇ ಮೇ ಬಿ 1 month ಗ್ಯಾಪ್ ಇರ್ಬೋದು ಅಂತ ಅನ್ಕೊತೀನಿ. ಗೊತ್ತಿಲ್ಲ, ಕನ್ಫರ್ಮ್ ಆಗಿ ಕೇಳಿದ್ರೆ ಗೊತ್ತಿಲ್ಲ. ಕನ್ಫರ್ಮ್ ಆಗಿ ಯಾರಿಗೂ ಗೊತ್ತಾಗೋದಿಲ್ಲ. ಮೇ ಬಿ 1 month ಗ್ಯಾಪ್ ಇರ್ಬೋದು ಅಂತ ಅನಿಸುತ್ತೆ. ಓದ್ಕೊಳ್ಳಿ, ಟೈಮ್ ಸಿಕ್ಕಿದೆ ಓದ್ಕೊಳ್ಳಿ. ಇನ್ನೂ ಒಂದು 2-3 ಸತಿ ನಂಬರ್ ಆಫ್ ಟೈಮ್ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಇರೋ ನೋಟ್ಸ್ನ ಅಚ್ಚುಕಟ್ಟಾಗಿ ಹೋಗಿ ಅಟೆಂಡ್ ಮಾಡ್ಕೊಳ್ಳಿ.
ಅರ್ಥ ಆಗುತ್ತಲ್ಲ. ಸೊ ಕೋಆಪರೇಟಿವ್ KMF ಬ್ಯಾಂಕಿಂಗ್ ಅದೊಂದು ಮಾತ್ರ ಫ್ರೀ ಬಿಟ್ಟಿದ್ದೀವಿ. ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ, ಯಾರಿಗಾರ ಅವಶ್ಯಕತೆ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಗುತ್ತಲ್ಲ. ನೋಟ್ಸ್ ಯಾರು ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಕೋಆಪರೇಟಿವ್ KMF ಬ್ಯಾಂಕಿಂಗ್ ನೋಟ್ಸ್ ಪರ್ಚೇಸ್ ಮಾಡಿದವ್ರಿಗೆ ಫ್ರೀ ಇರುತ್ತೆ. ಇನ್ನು ಕನ್ನಡ, ಕಾನ್ಸ್ಟಿಟ್ಯೂಷನ್ನು, GK ಎಲ್ಲ ಪೇಯ್ಡ್ ಇರುತ್ತೆ ರೆಕಾರ್ಡೆಡ್ ಕ್ಲಾಸಸ್ಸು. ಅವಶ್ಯಕತೆ ಇದ್ದರೆ ತಗೊಂಡು ಓದಮ್ಮ. ಒಳ್ಳೇದಾಗ್ಲಮ್ಮ. ಇಲ್ಲಿ ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ. ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ, ಒಳ್ಳೇದಾಗುತ್ತಪ್ಪ. ದೇವ್ರು ಒಳ್ಳೇದು ಮಾಡಲಿ.